ಇದರ ಜೊತೆಯಲ್ಲಿ ಸೀರಿಯಲ್‌ನ ಖ್ಯಾತ ನಾಯಕಿ, ನಟಿ ಹಾಗೂ ತಂಗಾಳಿ ಸೀರಿಯಲ್ ಮತ್ತು ಬ್ರಹ್ಮಗಂಟು, ನಮ್ಮನೆ ಯುವರಾಣಿಯಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಾಯಕ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಜಕ್ಕೂ ಇದು ಬಹಳ ನೋವಿನ ಸುದ್ದಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಹಾಗಾದ್ರೆ ಯಾರು ಈ ನಟಿ ಅಂತ ನೋಡ್ತಾ ಬಂದಿದ್ರು, ಬೇರೆ ಯಾರಲ್ಲ, ಶೋಭಾ ಶಿವಣ್ಣವರು. ಇನ್ನು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಕೂಡ ಇವರದೇ ಆದಂಥ ಹವಾ ಇತ್ತು ಅಂತ ಹೇಳ್ಬೋದು. ಸುಮಾರು 1,000ಕ್ಕೂ ಅಧಿಕ ಎಪಿಸೋಡ್ನಲ್ಲಿ ವಿಲನ್ ಆಗಿ ಕೂಡ ಕಾಣಿಸಿಕೊಂಡಿದ್ದರು. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ನ ಮನೆಯಲ್ಲಿ ನೋಡಿದಂಥ ಹುಡುಗನನ್ನೇ ಮದುವೆ ಆಗಬೇಕು ಅಂತ ಹೈದರಾಬಾದ್ಗೆ ಕೊಟ್ಟು ಮದುವೆನೂ ಸಹ ಮಾಡಿದ್ರು. ತುಂಬಾ ಅದ್ದೂರಿಯಾಗಿ ಮಾಡಿದಂಥ ಮದುವೆ ಅಂತ ಹೇಳ್ಬೋದು. ಇನ್ನು ಮೂಲತಃ ಹಾಸನ ಜಿಲ್ಲೆ ಸಕಲೇಶಪುರದವರಾಗಿರುವಂಥ ಶೋಭಾ ಶಿವಣ್ಣವರು ಆಗಾಗ ಹಳ್ಳಿಗೆ ಬಂದು ಹೋಗೋರು ಮತ್ತು ದೇವತಾ ಕಾರ್ಯಗಳಿಗೆ ಕೂಡ ಬಂದು ಭಾಗವಹಿಸುವಂಥ ಸದ್ಯ ಹಳ್ಳಿಯವರು ಕೂಡ ಹೇಳ್ಕೊಳ್ತಾರೆ. ಇನ್ನು ಯಾರ ಬಳಿಯೂ ತಮ್ಮ ನೋವನ್ನು ಕೂಡ ಹೇಳ್ಕೊಳ್ತಿಲ್ಲ. ಇತ್ತೀಚೆಗೆ ತಮ್ಮ ಪತಿಯ ಜೊತೆ ಇದ್ದಂಥ ಎಲ್ಲ ಫೋಟೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲ ಡಿಆಕ್ಟಿವೇಟ್ ಮಾಡಿದರು. ಅಷ್ಟೇ ಅಲ್ಲ, ಇದಾದ ನಂತರ 1 ವಾರಗಳಲ್ಲೇ ಈ ಥರ ದುರ್ಘಟನೆ ನಡೆದಿರೋದು ತುಂಬಾ ಅನುಮಾನಕ್ಕೆ ಈಡು ಮಾಡಿಕೊಟ್ಟಿದೆ. ಇನ್ನು ಶೋಭಾ ಅವರ ಕುಟುಂಬ ಆರೋಪ ಮಾಡಿದಂತೆ ಇತ್ತೀಚೆಗೆ ನಮಗೆಲ್ಲ ಫೋನ್ ಮಾಡೋಕೆ ಆತ ಕೊಡ್ತಿರಲಿಲ್ಲ, ಮೆಸೇಜ್ ಮಾಡೋಕ್ಕೂ ಕೂಡ ಬಿಡ್ತಿರಲಿಲ್ಲ. ಅಷ್ಟೇ ಸಾಕಷ್ಟು ಅನುಮಾನ ಕೂಡ ವ್ಯಕ್ತಪಡಿಸ್ತಿದ್ದ ಮತ್ತು ವರದಕ್ಷಿಣೆ ಕಿರುಕುಳನೂ ಕೂಡ ಕೊಡ್ತಿದ್ದ. ಇವನೇ ಏನೋ ಮಾಡಿದ್ದಾನೆ ನನ್ನ ಮಗಳಿಗೆ ಅಂತ ಅವ್ರ ಕುಟುಂಬಸ್ಥರು ಸಹ